ಏನು ಹೇಳ್ಬೇಕ್ರಿ? ಕ್ವಾಟೆಗೆ ಕ್ವಾಟಿ, ಕ್ವಾಟೆಗೆ ಕ್ವಾಟಿ, ಬಾಗಲಕೋಟಿ. ನನ್ನ ಗಂಡನ ಹೆಸರು ಕೇಳದವ್ರು ಹರಿತಿನ ಸ್ವಾಟಿ ಅಂದ್ರಕ್ಕೆ. ಇವ್ರು ಯಾಕ ಅಲ್ಲಿಲ್ರಿ ವಾ, ಇವ್ರು ಯಾಕ ಅಲ್ಲಿಲ್ಲ. ಬಹಳ ಚೆನ್ನಾಗಿ ಅರ್ಥಬದ್ಧವಾಗಿ ಹೇಳಿರುವ ನಮ್ಮ ತಂಗಿಯರ ಒಳಗೂ ಕೂಡ ತಾಯಿಯ ಆಶೀರ್ವಾದ ಇರಲಿ ಅಂತ ಹಾರೈಸುವುದರೊಂದಿಗೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ನೋಡ್ರಿ ತಾಯಿ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳಕೆ ದೋರದು, ಸಂಘದಿಂದಲ್ಲದೆ ದೇಹವಾಗದು, ಸಂಘದಿಂದಲ್ಲದೆ ದೇಹವಾಗದು, ಸಂಘದಿಂದಲ್ಲದೆ ಸರ್ವ ಸುಖ ದೂರದು, ಸಂಘದಿಂದಲ್ಲದೆ ಸರ್ವ ಸುಖ ದೂರದು. ಚನ್ನಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಶರಣರ ಅನುಭವ ಸಂಘದಿಂದ ನಾನು ಪರಮ ಸುಖಿಯಾಗಿ ಬದುಕಿದೆನಯ್ಯ ಅಂತ ಅಕ್ಕಮಾದೇವಿ ಈ ವಚನವನ್ನು ಬರಿತಾಳ. ತಾಯಿ ಬೆಳಗದವರೇ, ಎಷ್ಟು ಅರ್ಥ ಆದ ಈ ವಚನಕ್ಕ ಅಂತಂದ್ರೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟೋದು. ಅಗ್ನಿಗೆ ನಾವು ಹಚ್ಚಬೇಕಾಗಿತ್ತು ಅಂತಂದಾಗ ಅಗ್ನಿ ವಾಯುವಿನ ಸಂಘ ಅದು ಮಾಡ್ತು ಅಂತಂದ್ರೆ ಅದು ಉರಿತದ. ಒಂದು ದೀಪ ಹಚ್ಚಿವಿ ಅಂತಂದ್ರೆ ಅದ್ರ ಮ್ಯಾಲೊಂದು ಗ್ಲಾಸ್ ಇಡ್ರಿ, ಅದ್ರ ಮ್ಯಾಲೊಂದು ಗ್ಲಾಸ್ ಮುಚ್ಚಿದ್ರಿ ಅಂತಂದಾಗ ಗಾಳಿ ಇರತನ ಅದು ಉರಿತದ. ಗಾಳಿಯಲ್ಲಿ ಒಂದು ಚೂರು ಬರಲಿಲ್ಲ ಅಂತಂದಾಗ ಆಮ್ಲಜನಕ ಗಾಳಿ ಇರುವ ತನಕ ದೀಪ ಇರ್ತದ. ಅದು ಯಾವ ಗಾಳಿ ಹೋಯ್ತು ಅಂತಂದ್ರೆ ಅದು ದೀಪ ಆರಿಬಿಡ್ತದ. ದೀಪ ಆರಾಕೋ ಗಾಳಿ ಬೇಕು, ದೀಪ ಹತ್ತಾಕೋ ಗಾಳಿ ಬೇಕು ಅಂತಾರೇನಂತ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ಮುಂದೆ ಹೇಳ್ತಾರೆ, ಸಂಘದಿಂದಲ್ಲದೆ ಬೀಜ ಮೊಳಕೆ ದೋರದು. ನಾವು ಬೀಜವನ್ನು ಎಲ್ಲಿ ಬಿತ್ತೀವಿ ಅಂದ್ರೆ ಕಲ್ಲು ಮೇಲೆ ಬಿತ್ತಲ್ರಿ. ಇವಾಗ ಕಲ್ಲು ಮೇಲೆ ಬಿತ್ತಲ್ಲಿ ಎಲ್ಲಿ ಬಿತ್ತೀವಿ? ಮಣ್ಣಿನೊಳಗೆ ಬೀಜ ಬಿತ್ತೀವಿ. ಭೂಮಿಯ ಸಂಘವನ್ನು ಮಾಡಿದಾಗ ಮಾತ್ರ ಆ ಬೀಜ ಏನದ ಮೊಳಕೆ ದೋರ್ತದ, ಫಲ ಕೊಡ್ತದ. ಭೂಮಿಯ ಸಂಘವನ್ನ ಬೀಜ ಮಾಡ್ತದ. ಭೂಮಿ ಮತ್ತು ಬೀಜ ಮಳೆರಾಯನ ಸಂಘವನ್ನ ಮಾಡಿದಾಗ ಮಾತ್ರ ಅದು ಪೈರ ಭಾಳ ಚಂದ ಕೊಡ್ತದ, ಇಲ್ಲ ಅಂತಂದ್ರೆ ಒಣಗಿ ಹೋಗಿ ಬಿಡ್ತದ ಅಂತ ಕರೀತಾರ ಅಕ್ಕ ಮಹಾದೇವಿ. ಮುಂದುವರೆದು ಹೇಳ್ತಾರೆ, ಸಂಘದಿಂದಲ್ಲದೆ ದೇಹವಾಗದು. 84 ಲಕ್ಷ ಜೀವರಾಶಿ ಒಳಗೆ ಮಾನವ ಜನ್ಮ ಶ್ರೇಷ್ಠದ ಅಂತಂದಾಗ ಈ ಮಾನವ ಹುಟ್ಟಬೇಕಾಗಿತ್ತು ಅಂತಂದರೂ ಕೂಡ ಯಾವ ತಂದೆ ತಾಯಿಗಳ ಅಂಶದಿಂದ ಹುಟ್ಟುತ್ತಾನ ಮಾನವ, ತಂದೆ ತಾಯಿಗಳ ಅಂಶದಿಂದ ಮಗ ಹುಟ್ಟುತ್ತಾನ ಅಂತ ಕರೀತಾರ ಅಕ್ಕ ಮಾದೇವಿ. ಸಂಘದಿಂದಲ್ಲದೆ ಸರ್ವ ಸುಖ ದೋರದು. ಎಲ್ಲೋ ಒತ್ತಾಟಿ ಅರಣ್ಯದಾಗಿರುವಂಥ ಹೆಂಗಿರ್ತಿರ್ತದ, ಒತ್ತಾಟಿ ಮನ್ಯಾಗ ಒಂಟೆಗೂಗಿ ಕಲ್ಯಾಣಕ್ಕಾಗಿ ಅಂತಂದ್ರೆ ಹೆಂಗಿರ್ತಿರ್ತದ. ಇಂತಹ ಅನುಭವ ಸಂಘದಾಗಿದ್ರೆ ಎಷ್ಟು ಮನಸ್ಸು ಬರ್ತದ, ಎಷ್ಟು ಮನಸ್ಸು ಬರ್ತದ ಅಂತದ. ಸಂಘದಿಂದಲ್ಲದೆ ಸರ್ವ ಸುಖ ದೋರದು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸಂಘದಿಂದ, ಅನುಭವ ಸಂಘದಿಂದ ನಾನು ಪರಮ ಸುಖಿಯಾಗಿ ಬದುಕಿದೆನಯ್ಯ. ಅವರ ಜೀವನದೊಳಗ ಸಂಘ ಬೇಕು, ಜೀವನದೊಳಗ ದೋಸ್ತಿ ಬೇಕು. ಆ ದೋಸ್ತಿ ಹ್ಯಾಂಗಿರಬೇಕು ಅಂತಂದಾಗ ಒಳ್ಳೆ ರೀತಿಯಾಗಿರಬೇಕು ಅಂತ ಕರೀತಾರೆ. ಅದನ್ನೇ ಬಸವಣ್ಣನವ್ರು ಏನು ಕರೀತರು, ಸಾರ ಸಜ್ಜನರ ಸಂಘವನ ಮಾಡುವುದು.
ಎಂಥವರ ಸಂಘ? ಸಾರ ಸಜ್ಜನರ ಸಂಘವನ ಮಾಡುವುದು, ದೂರ ದುರ್ಜನರ ಸಂಘವದು ಭಂಗವಯ್ಯ. ಒಳ್ಳೆಯವ್ರ ಸಂಘ ಮಾಡಬೇಕು ಅಂತಾರ, ದುರ್ಜನರ ಸಂಘ ಮಾಡಬಾರ್ದು ಅಂತಾರ ಅಣ್ಣ ಬಸವಣ್ಣನವರು. ಯಾವ ಸಂಘದೊಳಗ ಎರಡುಂಟು, ಒಂದು ಒಳ್ಳೆಯವರ ಸಂಘ ಅದ, ಒಂದು ಕೆಟ್ಟವರ ಸಂಘ ಅದ. ಒಳ್ಳೆಯವರ ಸಂಘ ಮಾಡಿದವರು ದೊಡ್ಡವ್ರು ಆಗ್ತಾರ, ಕೆಟ್ಟವರ ಸಂಘ ಮಾಡಿದವ್ರು ಏನದಾರ ಕೆಟ್ಟವರಾಗಿ ಹೋಗ್ತಾರ ಅಂತ ಕರೀತಾರ. ಸಂಘದಲ್ಲಿ ಎರಡುಂಟು, ಒಂದು ಬಿಡು ಒಂದು ಹಿಡಿ. ಅರ್ಥ, ಕೆಟ್ಟವ್ರ ಸಂಘ ಅದ, ಒಳ್ಳೆಯವ್ರ ಸಂಘ ಅದ. ಕೆಟ್ಟವ್ರ ಸಂಘ ನೀ ಬಿಟ್ಟು ಒಳ್ಳೆಯವ್ರ ಸಂಘ ಮಾಡು. ನೀನೇ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ, ನೀನೇ ದೇವರು ಆತೀದಿ, ನೀನೇ ವಿಶ್ವಮಾನವನಾಗ್ತಿ ಅಂತ ಕರೀತಾರ ಅಣ್ಣ ಬಸವಣ್ಣನವರು. ಅಣ್ಣ ಬಸವಣ್ಣನವರು ಅದನ್ನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ತಮ್ಮ ಶಾಸ್ತ್ರದಾಗ ಬಹಳ ಚಂದ ಹೇಳ್ತಾರೆ. ಜೀವನದೊಳಗೆ ಒಂದು ಪದ್ಧತಿ ಇರಬೇಕು, ಒಂದು ರೂಢಿ ಇರಬೇಕು ಅಂತಾರೆ. ಏನಂತ ಕರೀತಾರ? ಕ್ರಮ ತಪ್ಪಿ ನಡೆಯೋದರಿಂ ನಷ್ಟಮಿನ್ನುಂಟೆ ಇಹದುಳ್. ಜೀವನದೊಳಗೊಂದು ಕ್ರಮ ಇರಬೇಕು, ಒಂದು ಪದ್ಧತಿ ಇರಬೇಕು, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದು ಅಂತಂದಾಗ ಅವ ದೊಡ್ಡವ ಆತನ. ಅವ ಗೊತ್ತಿರಲಿಲ್ಲ, ಗುರಿ ಇರಲಿಲ್ಲ, ಹಂಗೆ ಬೆಳೆದನು ಅಂದ್ರೆ 100ಕ್ಕೂ 100 ಅದೇನ ಅಂತಾರಲ್ಲ, ಅದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಆಗ್ತಾನ. ಅವರ ನಿಮ್ಮ ಮಕ್ಕಳು ಬಹಳಷ್ಟು ಸಂಖ್ಯೆ ಒಳಗೆ ಇಲ್ಲೆಲ್ಲ ಬಂದಾರ. ಮಕ್ಕಳನ್ನು ಹಡಿಯುವುದು ಮುಖ್ಯ ಅಲ್ಲ ಮಕ್ಕಳನ್ನು ಹಡಿಯುವುದು ಮುಖ್ಯ ಅಲ್ಲ, ಮಕ್ಕಳನ್ನು ಬೆಳೆಸುವುದು ಮುಖ್ಯ. ಹಾವು ಹಲವನು ಹಡಿದು ಲೋಕಕ್ಕೆ. ಮಹಾಭಾರತದ ಉದ್ಯೋಗ ಪರ್ವತದೊಳಗೆ ಈ ಸೆಂಟೆನ್ಸ್ ಬರ್ತದೆ. ಹಾವು ಹಲವನು ಹಡಿದು ಲೋಕಕ್ಕೆ ವಿಷವ ತರುವ ಹಾಗೆ 101 ಮಂದಿ ಹಿಡಿದೆ ನನ್ನವ್ವ ಗಾಂಧಾರಿ, ಒಂದರೆ ಚಲೋ ಹುಟ್ಟುದುವ. ಕೊಡಲಿ ಕಾವತ್ತನ್ನ ಕುಲಕ ವೈರಿ ಅಂತಂದಂಗ ದುಷ್ಟನಾಗಿರುವ ದುರ್ಯೋಧನಂತ ಮಗ ಹುಟ್ಟಿ ಇಡೀ ಕೌರವರ ಕುಲ ಅನ್ನೋದು ನಾಶವಾಯಿತು. ಹಂಗ ಮಕ್ಕಳನ್ನು ಹಡಿಯುವುದು ಮುಖ್ಯ ಅಲ್ಲ, ಮಕ್ಕಳಿಗೆ ಸಂಸ್ಕಾರ ಕೊಡುವುದು ಮುಖ್ಯ. ಅವರ ಇವತ್ತು ಸಂಸ್ಕಾರ ಅನ್ನೋದು ಭಾಳ ದಾರಿ ತಪ್ಪಿ ಹೋಗ್ಯದ. ಅದನ್ನೇ ಏನಂತ ಕರೀತಾರೆ ಸಿದ್ಧಯ್ಯ ಪುರಾಣಿಕವರು, ಓದಿ ಬೋಧಕನಾಗು, ಕಾದಿ ಯೋಧನಾಗು. ಓದಿ ಬೋಧಕನಾಗು, ಕಾದಿ ಯೋಧನಾಗು, ಶ್ರಮಿಕ ವಣಿಕ ನೀನಾಗು. ಏನಾದರಾಗು ನಿನ್ನ ಒಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗುವುದು. ಮನುಷ್ಯತ್ವದ ಗುಣಗಳನ್ನು ಬೆಳೆಸುವಂಥ ಮಕ್ಕಳನ್ನು ಹಡಿಬೇಕು ಅಂತ ಸಿದ್ಧಯ್ಯ ಪುರಾಣಿಕವರು ಕೂಡ ಹೇಳ್ತಾರ. ಅದನ್ನೇ ಕುವೆಂಪು ಅವರ ಸಾಹಿತ್ಯದೊಳು ಬಹಳ ಚಂದ ಹೇಳ್ತಾರೆ. ವಿಶ್ವಮಾನ ಕವಿ ಎಂದು ಪರಿಗಣಿತವಾಗಿರುವ ಕುವೆಂಪು ಅವರು ಹೇಳ್ತಾರೆ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು. ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು. ಕೊನೆಯನೆಂದು ಮುಟ್ಟದಿರು. ಯಾವ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ. ಮತ್ತು ಮುಂದುವರೆದು ಹೇಳ್ತಾರೆ ಏನಂತ ಅಂತಂದಾಗ, 100 ಮತಗಳ ಹೊಟ್ಟು ತೂರಿ. ಆ ಜಾತಿ ಈ ಜಾತಿ ಏನಬೇಡ ಕೂಸ ಅಂತ ಬೆಳೆಸ್ಬೇಕು ಅಂತ 100 ಮತಗಳ ಹೊಟ್ಟು ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಕರೀತಾ ಇರ್ತಾರೆ. ಅದನ್ನೇ ಬಸವಣ್ಣವ್ರು ಭಾಳ ಚಂದ ಹೇಳ್ತಾರೆ.
ದ ಫಂಡಮೆಂಟಲ್ ಬೇಸಿಕ್ ಆಫ್ ದ ರಿಲಿಜಿಯನ್. ದ ಫಂಡಮೆಂಟಲ್ ಬೇಸಿಕ್ ಆಫ್ ದ ರಿಲಿಜಿಯನ್. ಮಕ್ಕಳನ್ನು ನಾವು ಯಾವ ರೀತಿ ಒಳಗೆ ಬೆಳೆಸಬೇಕು ಒತ್ತಿಕೊಂಡು ಹೇಳಿದ್ರೆ ಪಿಂಡ ಜ್ಞಾನ ಸ್ಥಳ ಅಂತ ಕರೀತಾರೆ. ಪಿಂಡ ಜ್ಞಾನ ಸ್ಥಳ. ಅದಕ್ಕೆ ನಮ್ಮ ಭಾರತೀಯರದೊಳಗಾಗಿ 3 ತಿಂಗಳಾಯಿತು ಅಂದ್ರೆ ಒಂದು ಪದ್ಧತಿ ಕುಬ್ಸ ಮಾಡ್ತಾರೆ, 6 ತಿಂಗಳಾಯಿತು ಅಂದ್ರೆ ಮತ್ತೊಂದು ಕ್ರಮ ಮಾಡ್ತಾರೆ, ಇನ್ನು 8-9 ತಿಂಗಳಾಯಿತು ಅಂತಂದಾಗ ದೊಡ್ಡ ಕುಬ್ಸ ಏನೆಲ್ಲ ಮಾಡ್ತಿರ್ತಾರ. ಮಕ್ಕಳಿಗೆ ಸಂಸ್ಕಾರ ಕೊಟ್ರ ಇಂದಲ್ಲ ನಾಳೆ ಆ ಮಕ್ಕಳು ಭವ್ಯ ಭಾರತದ ಭವಿಷ್ಯದ ನಿರ್ಮಾತೃ ಆಗತಾರ. ಭವ್ಯ ಭಾರತದ ಭವಿಷ್ಯದ ನಿರ್ಮಾತೃ ಆತಾರ ತಾಯಿ. ನಮ್ಮ ಪಕ್ಕದ ಮನೆಯವರು ಬಾಳೆತನ ನಡೆದಿತ್ತ, ಬಹಳ ತ್ರಾಸ ನಡೆದದ. ಅವರಿಗೆ ಮತ್ತೊಬ್ಬರಿಗೆ ತೋರ್ಸಾಕ ರೊಕ್ಕ ಇಲ್ಲ, ಅವ್ರ ಕಡೆಗೆ ಪಾಪ ರೊಕ್ಕ ಇಲ್ಲ. ಅವ ಈ ಲೋಕದೊಳಗ ಜನನಿ ಮತ್ತು ಜನ್ಮಭೂಮಿ ಹಡದ ತಾಯಿ ಯಾವ ಜನ್ಮ ಕೊಟ್ಟಿರುವಂತಹ ಈ ಭಾರತ ದೇಶ ಸ್ವರ್ಗಕ್ಕಿಂತಲೂ ಮೇಲು ಅಂತ ಶಾಸ್ತ್ರಕಾರ ಕರೀತಿರ್ತಾರ. ಮಕ್ಕಳನ್ನು ಹಡೆಯುವುದು ಅಂದ್ರೆ ಹೆಣ್ಮಕ್ಳಿಗೆ ಪುನರ್ಜನ್ಮ ಇದ್ದಂಗ. ಈ ಒಂದು ಬಟ್ ಮುರಿದ್ರೆ ತ್ರಾಸ ಆಗ್ತದ, ಹಿಂಗೋ ಈ ಬಟ್ ಒಂದು ಕರಕತ್ ಮುರಿದ್ರೆ ತ್ರಾಸ ಆಗ್ತದಲ್ಲ, 2 ಬಟ್ ಮುರಿದ್ರೆ ತ್ರಾಸ ಆಗ್ತದ, 3 ಬಟ್ ಮುರಿದ್ರೆ ತ್ರಾಸ ಆಗ್ತದ. 1 ಎಲುವಲ್ಲ, 2 ಎಲುವಲ್ಲ, 32 ಎಲುವಂತ. ನಾ ಹೇಳೋದಲ್ರಿ, ವಿಜ್ಞಾನ ಹೇಳುತ್ತದೆ, ಇದನ್ನು ಸಂಶೋಧನೆ ಹೇಳುತ್ತದ. ದೇಹದೊಳಗ 32 ಎಲುವ ಕರ್ಕತ್ ಮುರಿದ್ರೆ ಎಷ್ಟು ತ್ರಾಸ ಆಗ್ತದಲ್ಲ, ಅದ್ರ 10 ಪಟ್ಟು ತ್ರಾಸ ಹೆರಿಗೆ ಸಂದರ್ಭದೊಳಗೆ ಹೆಣ್ಮಕ್ಳು ಅನುಭವಿಸ್ತಾರ ಅಂತ. ಅದಕ್ಕೆ ಈ ತಾಯಿ ಋಣ ಏನದ ಜಗತ್ತಿನೊಳಗೆ ಯಾರಿಗೂ ಕೂಡ ತೀರ್ಸಕ್ಕಾಗಿಲ್ಲ. 32 ಎಲುವು ಹ್ಯಾಂಗ ಮುರಿದ್ರೆ ಎಷ್ಟು ತ್ರಾಸ ಆಗ್ತದ, 10 ಪಟ್ಟು ತ್ರಾಸ ಹೆರಿಗೆ ಸಂದರ್ಭದೊಳಗೆ ಹೆಣ್ಣು ಅನುಭವಿಸ್ತಾಳ ಅಂತ. ಅದಕ್ಕೆ ಹೇಳುತ್ತಿರ್ತಾರೆ, ಮಕ್ಕಳನ್ನು ಹಡೆಯುವುದು ಮುಖ್ಯ ಅಲ್ಲ, ಮಕ್ಕಳನ್ನು ಬೆಳೆಸುವುದು ಮುಖ್ಯ. ಬಾಳೆತನ ನಡೆದದ, ತೋರ್ಸಾಕ ರೊಕ್ಕ ಇಲ್ಲ, ತೋರ್ಸಾಕ ರೊಕ್ಕ ಇಲ್ಲ. ಒಂದು ಹುಡುಗನ ಕಿವಿಗೆ ಬಿತ್ತಿದು, ಅವ್ರ ಮನೆ ಒಳಗ ಬಾಳೆತನಕ್ಕೆ ಹೋಗ್ಬೇಕಾಗ್ಯದ, ಹೆರಿಗೆಗೆ ಹೋಗ್ಬೇಕಾಗ್ಯದ, ರೊಕ್ಕ ಇರ್ಲಾರ ಬಟ್ಟಿಗೆ ಭಾಳ ಹೈರಾಣ ನಡೆದದ ಅಂತ ಒಂದು ಕಿವಿ ವಿದ್ಯಾರ್ಥಿಗೆ ಬಿತ್ತು. ಒಡನೆ ಹೋಯ್ತು ಆ ಹುಡುಗ. ಒಡನೆ ಹೋಗಿ ತಾಯಿಯ ಬಲ್ಲಿ ಮುಚ್ಚಿಟ್ಟಿರುವಂಥ ತಿಜೋರಿದಾಗಿರುವಂಥ ಒಂದು ಬಂಗಾರದ ಬಳಿ ತಂದು ಕೊಟ್ಟು ಹುಡುಗ. ಒಂದು ಬಂಗಾರದ ಬಳಿಯನ್ನ ಯಾವ ರೊಕ್ಕ ಇರಲಾರ್ದಂಥ ಆ ಬಡತನದ ಹೆಣ್ಮಗಳಿಗೆ ಕೊಟ್ಟಾಗ ಈ ಕಡೆಗೆ ಈ ಸುದ್ದಿ ಯಾರಿಗೆ ಮುಟ್ಟ್ಯದ ಅಂದ್ರೆ ಆ ಹುಡುಗನ ತಾಯಿಗೆ ಮುಟ್ಟ್ಯದ. ಯಾವ ಸುದ್ದಿ? ಬಂಗಾರದ ಬಳಿಯನ್ನು ತಂದು ಕೊಟ್ಟಿದ್ದ ಸುದ್ದಿ ಮುಟ್ಟ್ಯದ. ಒಡನೆ ತಾಯಿ ಬಂದು ಕಪಾಳಕ್ಕೆ ಹೊಡಿತಾಳ. ಒಡನೆ ಬಂದು ಕಪಾಳಕ್ಕೆ ಹೊಡಿತಾಳ. ಅಲ್ಲಿ ಇರುವಂತ ಬಡವರು ಏನದಾರ ಅಂತಾರಂದಾಗ, ಯವ್ವ ಹೊಡಿಬೇಡ ಯವ್ವ, ನಮಗ ಬಾಳೆತನಕ್ಕೆ ರೊಕ್ಕ ಇರಲಿಲ್ಲ, ಬಾಳೆತನಕ್ಕೆ ರೊಕ್ಕ ಇರಲಾರ ಬಟ್ಟಿಗೆ ನಾವು ಬಹಳ ಕೊರಗಾಕತ್ತಿದ್ವಿ. ನಾವು ಮಾತಾಡೋದು ಏನೋ ಆ ಹುಡುಗಿಗೆ ಕಿವಿಗೆ ಬಿದ್ದದ. ಅದಕ್ಕೆ ಯವ್ವ ಬಂಗಾರದ ಬಳಿ ನನ್ನ ಬಲ್ಲಿ ತಂದು ಕೊಟ್ಟಾರ, ಇವ ಹೊಡಿಬ್ಯಾಡ್ರಿವ, ಹುಡುಗಂದು ತಪ್ಪಿಲ್ಲ ಅಂತ ಅಂದಾಗ ಆ ಹುಡುಗನ ತಾಯಿ ಅಂತಾಳಂತ, ನಾ ಹೊಡೆದಿದ್ದು ಬಳಿ ತಂದು ಕೊಟ್ಟಾನ ಅಂತ ಹೊಡೆದಿಲ್ಲ. ಆ ಹುಡುಗನ ತಾಯಿ ಅಂತಾಳ, ಬಳಿ ತಂದು ಕೊಟ್ಟಿದ್ದ ಸಲುವಾಗಿ ಹೊಡೆದಿಲ್ಲ, ಟಿಜೂರಿಯಾಗಿ 2 ಬಳಿ ಇಟ್ಟಿದ್ದನ್ನ, ಟಿಜೂರಿಯಾಗಿ 2 ಬಳಿ ಇಟ್ಟಿದ್ದ.
ಒಂದು ಬಳಿ ಕೊಟ್ರ ನಿಮ್ಮ ಹೈರಾಣನಿಗಲ್ಲ, ಒಂದೇ ಬಳಿ ಯಾಕೆ ತಂದಿದೋ ಮಗ, ಎರಡೂ ಬಳಿ ಯಾಕೆ ಕೊಟ್ಟಿಲ್ಲ ಅಂತ ಹೊಡೆದಿನೇವ ಅಂತ ಅಂದಳಂತ. ಅದೇ ಮಗ ಮುಂದೊಂದು ದಿನ ಈ ದೇಶವೇ ನೆಚ್ಚುವ ಲೋಕಮಾನ್ಯ ಬಾಲಗಂಗಾಧರ ಟಿಳಕಾದರಂತ ಲೋಕಮಾನ್ಯ ಬಾಲಗಂಗಾಧರ ಟಿಳಕ ಆದರೂ ಬಹುಶಃ ಒಂದು ಮಾತು ಬರ್ತದೆ, ಮಕ್ಕಳನ್ನ ಬೆಳೆಸಬೇಕಾಗಿತ್ತು ಅಂತಿಕೊಂಡು ಹಿಡಿದ್ರೆ ತಾಯಿ ಜೀಜಾಬಾಯಿ ಮಹಾರಾಷ್ಟ್ರದ ರಾಜ್ಯ ಮಾತೆ ತಾಯಿ ಜೀಜಾಬಾಯಿ. ಶಿವಾಜಿ ಮಹಾರಾಜ ಬಂದು ಹೇಳ್ತಾನ, ಯವ್ವ ಮಹಾರಾಷ್ಟ್ರದ ಚಕ್ರವರ್ತಿಯಾಗಿ ಇವತ್ತಿನ ದಿನ ಪದವಿ ಸ್ವೀಕಾರ ಮಾಡೀನಿ ತಾಯಿ, ನಿನಗೇನು ಬೇಕು ಕೇಳುವ, ನಿನಗೇನು ಬೇಕು ಕೇಳು ಅಂದಾಗ ನೀವು ಅಂತಿದ್ವಿ ಏನಂತ, ಅಯ್ಯಪ್ಪ ಒಂದು 5 ತೊಲೆ ಬಂಗಾರ ಮಾಡಿಸ್ಕೊಡಯ್ಯಪ್ಪ ಅಂತಿದ್ವಿ. ಏನಂತಿದ್ವಿ ಅಪ್ಪ, ಒಂದು 5,000 ರೂಪಾಯಿ ಸೀರೆ ತಂದು ಕೊಡು ಅಂತಿದ್ವಿ. ಆದ್ರೆ ಮಹಾರಾಷ್ಟ್ರದ ಜೀಜಾಬಾಯಿ ರಾಜ್ಯ ಮಾತಿ ಅಂತಾಳ, ತುಮ್ ದೇನಾ ಹಿ ಚಾಹತೆ ಹೈ ತೋ ತುಮ್ ದೇನಾ ಹಿ ಚಾಹತೆ ಹೈ ತೋ ಸಿಂಹಗಢ ಕಾ ದುರ್ಗದೋ ಅಂತಾಳ. ಹೇ ಮಗ ಶಿವಾಜಿ, ನೀನು ನನಗೆ ಕೊಡುವುದಾಗಿದ್ದರೆ ಸಿಂಹಗಢದ ಕೋಟೆಯನ್ನು ನನ್ನ ಬಳುವಳಿಯಾಗಿ ಕೊಡು ಅಂದಾಗ ಅಷ್ಟು ಸುಲಭ ಇರಲಿಲ್ಲರಿ ಅದು ಕೋಟೆ. ಯಾಕೆ ನಮ್ಮ ಮಹಾರಾಷ್ಟ್ರದವ್ರು ಅದಾರ, ಆಕಾಶ್ ಅವರು ಮಹಾರಾಷ್ಟ್ರದವ್ರು ಅದಾರ, ಅವ್ರಿಗೆ ಗೊತ್ತದ 7 ಸುತ್ತಿನ ಕೋಟೆಯಾಗಿರುವ ಸಿಂಹಗಢದ ಕೋಟೆಯನ್ನು ತೋಳೋದು ಅಷ್ಟು ಸುಲಭ ಇರಲಿಲ್ಲ. ನೀನೇನಾದರೂ ಕೊಡುವ ಹಾಗಿದ್ದಿ ಅಂದರೆ ಶಿವಾಜಿ ಸಿಂಹಗಢದ ಕೋಟೆಯನ್ನು ಕೊಡು ಅಂತ ಅಂದಾಗ ವೀರಾವೇಶದಿಂದ ಹೋರಾಡಿ ಸಿಂಹಗಢದ ಕೋಟೆಯನ್ನು ಗೆಲ್ತಾನ. ಮಹಾರಾಷ್ಟ್ರದ ಭಾರತದ ಹಿಂದೂ ಸಾಮ್ರಾಟನಾಗಿರುವಂಥ ಶಿವಾಜಿ ಮಹಾರಾಜ ದುಃಖದಿಂದ ಬಂದು ತಾಯಿಗೆ ಹೇಳ್ತಾನ, ಯವ್ವಾ ಯಾಕೋ ಮಗ ಕೋಟೆ ಗೆದ್ದಿದೆಯಲ್ಲೋ ಯಪ್ಪ, ಖುಷಿ ಪಡ್ಬೇಕಲ್ಲೋ ಮಗ, ಖುಷಿ ಪಡ್ಬೇಕಲ್ಲ, ಕೋಟೆಯನ್ನು ಗೆದ್ದಿದಿ, ನೀ ಖುಷಿಯಾಗಿಲ್ಲಲ್ಲ ಅಂತಂದಾಗ ಶಿವಾಜಿ ಮಹಾರಾಜ ಒಂದು ಮಾತು ಹೇಳ್ತಾನೆ, ತಾಯಿ ಅಮ್ಮ ಅವ್ವಾ गढ़ तो आ गया माँ सिंह चला गया ಅವ್ವ ಕೋಟೆ ನನಗೆ ಬಂತು, ಕೋಟೆಯನ್ನು ಗೆದ್ದಿತು ನನ್ನ ಬಲಗೈ ಬಂಟ ಸ್ನೇಹಿತನಾಗಿರುವ ತಾನಾಜಿ ವೀರ ಮರಣವನ್ನಪ್ಪ್ಯಾನ. ಯವ್ವ ಏನು ಗಡೆ ಆಗ್ಯದ, ಕೋಟೆ ಬಂದದ, ಸಿಂಹದ ಥರ ಇರುವಂತಹ ನನ್ನ ಸ್ನೇಹಿತ ಸತ್ತಾನ ಅಂತ ಅಂದ ಶಿವಾಜಿ. ಯವ್ವ ಎಂದು ಲಕ್ಷ ಸೈನಿಕರನ್ನು ನೋಡಿ ನನ್ನ ಖಡ್ಗ ಎಂದೂ ಅಳಿಗಾಡಿಲ್ಲವಾ, ಯಾಕ ಇವತ್ತು ಸ್ವಲ್ಪ ಅಳಿಗಾಡ್ತೇವ, ಮೈಯೊಳಗೆ ಸ್ವಲ್ಪ ಅಧರ ಐತ್ ನೋಡ್ಯವ ಅಂತ ಅಂದಾಗ ತಾಯಿ ಜೀಜಾಬಾಯಿ ಅಂದಳು, ಯಪ್ಪ ಇದು ನಿನ್ನ ತಪ್ಪಲ್ಲ, ಇದು ನನ್ನ ತಪ್ಪದ. ಶಿವಾಜಿ ನೀ ಕೂಸಿದ್ಯಪ್ಪ, ಕೂಸಿರುವಾಗ ನೀನು ಅಳ್ಳಕತ್ತಿದ್ದಿ, ನಾ ಹೊರಗಡೆ ಹೋಗಿದ್ನಪ್ಪ. ಅಳ್ಳಕತ್ತದ ಕೂಸ ಅಂತ ಯಾವ ದಾಸಿ, ಕಸ ಹುಡುಗುವಂತಹ ದಾಸಿ ಏನದ, ಕೂಸ್ ಅಳ್ಳಕತ್ತದ ಅಂತ ಎದೆ ಹಾಲು ಕುಡಿಸಾಳಪ್ಪ, ನಿನಗೆ ಎದೆ ಹಾಲು ಕುಡಿಸಾಳ. ನಾನು ನೋಡ್ದೆ ಇದನ್ನ ಅವಳಿಗೆ ಬೈದು ನಿನ್ನ ಎರಡೂ ಕಾಲ ಮ್ಯಾ ಹಿಡಿದು ಖಡ್ಗದ ಹಿಡಿಯಿಂದ ಹೆಡಕಿಗೆ ಹೊಡೆದು ಕುಡಿದಿರುವ ಎಲ್ಲ ಹಾಲ ಕಕ್ಷಿನಿಪ್ಪ, ಕುಡಿದಿರುವ ಹಾಲನ್ನು ಎಲ್ಲ ಕಕ್ಷಿನಿ, ದಾಸ್ಯತನದ ಹಾಲು,
ದಾಸಿಯ ದಾಸ್ಯತನದ ಹಾಲು ನಿನ್ನ ಎದೆ ಒಳಗೆ ಸ್ವಲ್ಪ ಹತ್ತಿದ ಸಲುವಾಗಿ ಎಂದೂ ಅಳಿಗಾಡಲಾರ್ದಂತಹ ನಿನ್ನ ಕೈ ಏನದ ಅಳಿಗಾಡದ ಅಂತಾಳ ಮಹಾರಾಷ್ಟ್ರದ ರಾಜ್ಯ ಮಾತೆಯಾಗಿರುವಂಥ ಜೀಜಾಬಾಯಿ. ಅದಕ್ಕೆ ಏನಂತಾರ, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಶೂರನಾದರೆ ಕೌರವನಾಗು, ಛಲದಲ್ಲಿ ಚಾಲುಕ್ಯನಾಗು, ಕಲೆಯಲ್ಲಿ ರವಿವರ್ಮನಾಗು, ದಯೆಯಲ್ಲಿ ನೀ ಬುದ್ಧನಾಗು. ಯತಿಗೆಡಗು ದುಸ್ಸಂಗದಲ್ಲಿ, ಭೂಪತಿಗೆಡಗು ದುರ್ಮಂತ್ರಿಯಲ್ಲಿ, ವರಸುತ ಕೆಡಗು ಲಾಲನೆ ಪಾಲನೆಗಳಲ್ಲಿ. ಮಕ್ಕಳು ಕೆಡಬೇಕಾಗಿತ್ತು ಅಂತಂದಾಗ ಮುದ್ದಿರ್ಲಿ ಅವ, ಮಗ ಭಾಳ ಇಷ್ಟ, ಮಗಳು ಭಾಳ ಇಷ್ಟ ಅಂತ ಬ್ರೆಡ್ ಕೊಡ್ರಿ, ಚಪಾತಿ ಕೊಡ್ರಿ, ಏನೆಲ್ಲ ಉಣಿಸ್ರಿ ತಿನ್ನಿಸ್ರಿ. ಆದರೆ ಇವ ತಪ್ಪು ಮಾಡ್ಯಾರ ಮಕ್ಕಳು ಅಂದ್ರೆ ಒಂದು ಜಿಗದು ಹೊಡೀರಿ, ಜಿಗದು ಹೊಡೆದ ಅವಕ್ಕೆ ಮನ್ನ ಕಲಿಸ್ಬೇಕು. ಇಲ್ಲ ಅಂತಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಹೊಲದಾಗ ಒಂದು ಮಾವಿನ ಗಿಡ ಹಚ್ಚೀನ್ರಿ, ಒಂದು ಮಾವಿನ ಗಿಡ ಹಚ್ಚೀನಿ ಅಂತ 5 ವರ್ಷ ಆದ ಬಳಿಕ ಒಂದು ಚೀಲ ತಗೊಂಡು ಎಲ್ಲಿಗೊಂಟಿದ್ದು ಇಲ್ಲ, 5 ವರ್ಷದಿಂದ ಹೊಲದಾಗ ಒಂದು ಮಾವಿನ ಗಿಡ ಹಚ್ಚಿದ್ದೆ, ಮಾವಿನಕಾಯಿ ಸೀಸನ್ ಅದ, ಅದಕ್ಕೆ ಹರ್ಕೊಂಡು ಬರಕ್ಕೆ ಹೊಂಟೀನಿ ಅಂದ್ರೆ ಎಲ್ಲರೇ ಮಾವಿನ ಗಿಡ ಇರ್ತದೆ ನಾಯಕ. ಮಾವಿನ ಗಿಡ ಹಚ್ಚುವುದು ಮುಖ್ಯ ಅಲ್ಲ, ಕಾಲಕ್ಕೆ ತಕ್ಕಂತೆ ನೀರು ಹಾಕಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ನೀವೆಲ್ಲ ಏನು ಮಾಡಕತ್ತೀವಿ ಅಂತಂದಾಗ ಮನೆ ಮುಂದೆ ಇರುವ ಹೂವಿನ ಗಿಡಗಳಿಗಿರುವ ಲಕ್ಷ್ಯ, ಮನೆ ಮುಂದೆ ಇರುವ ಹೂವಿನ ಗಿಡಗಳಿಗಿರುವ ಲಕ್ಷ್ಯ ನಮ್ಮ ಮಕ್ಕಳಿಗೆ ಕೊಡಲಾರ್ದಂಥ ಪರಿಸ್ಥಿತಿ ಬಂದು ನಿಂತದ. ನಮ್ಮ ಮಕ್ಕಳಿಗೆ ಪರಿಸ್ಥಿತಿ ನನಗೆ ಗೊತ್ತದ. ನೀವು ಚಪ್ಪಾಳಿ ಹೊಡೆಯೋದು ನೋಡಿದ್ರೆ ನನಗೆ ಗೊತ್ತಾಗ್ತದ. ಒಂದೇ ಒಂದು ಮಲ್ಲಿಗೆ ಗಿಡ ಹಚ್ಚಿರಿ ಅಂದ್ರೆ ಕಣ್ಣಿಡ್ತಿ, ಅವ್ರ ದನ ಕಡಿತದ, ಕುರಿ ಕಡಿತದ, ಹಂಗೆ ಹಿಂಗೆ ನೋಡ್ತಿರ್ತೀರಿ. ಮಕ್ಕಳೇನದಾರ ಅದಕ್ಕೇನಂತ ಕರೀತಾರ, ಮಕ್ಕಳನ್ನು ಸಂಸ್ಕಾರ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಮಕ್ಕಳ ದಾರಿ ಬಿಡಕತ್ತಾರ್ರಿ ಅವ್ವ. ಸುಮಾರು 9ನೇ 10ನೇ ಇರ್ತಾವ್ರಕ್ಕ, ಇಟ್ಟಿಟ್ಟು ಸಿಗರೇಟ್ ಸೇತಿರ್ತಾವೆ. 9ನೇ 10ನೇ ಇರ್ತಿರ್ತಾವ, ಇಟ್ಟಿಟ್ಟು ಸಿಗರೇಟ್ ಸೇತಿರ್ತಾವ. ತೊಡ್ಯಾಗ ಪಾವು ಕಂಡ ಇರಲ್ಲ, ಏನು ಬೈಕ್ ಹೊಡಿತಾವ, ಏನು ಸುದ್ದಿ. ಯಾಕ ಅಂದ್ರೆ ಸಂಸ್ಕಾರ ಇರಲಿಲ್ಲ ಅಂತಂದ್ರೆ ಏನೆಲ್ಲ ಆತದ. ಸಂಸ್ಕಾರವಂತ ಮಕ್ಕಳನ್ನು ನಾವು ಬೆಳೆಸ್ಬೇಕಾಗ್ಯದ ಅಂತ ಹೇಳುವುದರೊಂದಿಗೆ ನಮ್ಮ ಮಕ್ಕಳು ಹೆಂಗಿರ್ತಾವ. ಜೀಜಾಬಾಯಿ ಬೆಳೆಸಲು ಶಿವಾಜಿ ಮಹಾರಾಜ, ಯಾವ ಸ್ವಾಮಿ ವಿವೇಕಾನಂದನನ್ನು ಬೆಳೆಸಲು ತಾಯಿ ಬೆಳೆಸಲು. ಇನ್ನು ನಮ್ಮ ಮಕ್ಕಳು ಹೆಂಗೆ ಬೆಳೆಸ್ತೀವತ್ ನೋಡ್ರಿ ನೀವು. ಏನಂತ ಅವು ಹೇಳ್ದ, ಯಾವೈ ಯಾಕೆ ಗೊತ್ತಮ್ಮ, ಯಾವೈ ಯಾಕೆ ಹೇಳ ನೀನು ಭಯ ಮಾಡಕ್ಲಿ. ಮತ್ತು ಪಂಚಮಿ ಹಬ್ಬಕ್ಕೆ ಉಂಡಿ ಮಾಡಿದಿ, ನನಗೊಂದು ಉಂಡಿಯರು ಕೂಡ ಆಯವ ಅಂದವ. ನಾಗಪ್ಪಗೆ ಹಾಲೇರೇತನ, ಇದು ಉಂಡಿ ಕೊಡ್ಲಿಕ್ಕೆ ಬರಲ್ಲ. ಹೌದಲ್ರಿ, ನಿಮ್ಮ ಕಡೆನೂ ಹಂಗೆ ಮಾಡ್ತೀರಲ್ಲ. ನಾಗಪ್ಪಂದು ಭಾಳ ಶೀಲ ಇರ್ತದೆ. ನಾಗಪ್ಪಗೆ ಎಡಿ ಎರೆತನ, ಹೌದು ಹಾಲು ಎರೆತನ, ಈ ಉಂಡಿ ಕೊಡ್ಲಿಕ್ಕೆ ಬರಲ್ಲ. ನೋಡ್ಕೊತೀನ ಅಂದವ, ನೋಡ್ಕೊತೀನ. ಸಾಯಂಕಾಲ ಸುಮಾರಿಗೆ ಕೊಡ್ಲಿ ತೊಗೊಂಡು ಇವರ ಹೊಲಕ್ಕೆ ಹೋಗಿ ಬಂದಿದ್ದ. ಅಪ್ಪ ನಿಂದ್ರಂದವ, ಯಾಕೆ ಏನಾಗ್ಯದ ಕೊಡಿ, ಏನಾಗ್ಯದ ನೀವು ಹೊಲಕ್ಕೆ ಗೊತ್ತಿದಿ ಏನಂತ ನನಗೆ ಇಬ್ಬರು ಅಪ್ಪದೇವ್ರು ಅಂದವ. ಏನು ಹೇಳ್ತೀನಿ ಕೊಡಿ, ಏನು ಹೇಳ್ತಿ? ಹೊಲ್ದಾಗೊಂದಪ್ಪ ಮನ್ಯಾಗೊಂದಪ್ಪ, ಹೊಲ್ದಾಗೊಂದಪ್ಪ ಮನ್ಯಾಗೊಂದಪ್ಪ ಅಂದ. ಹುಳ ಬಿಟ್ಟಂಗೆ ಐತ್ರಿ ಅವ.
ಬರದಾಗ ಹೆಂಡತಿ ಗದ್ದಾಕ ಹಿಡ್ದಕ್ಕಿದ್ರೆ ಚಂದ ಮಾತಾಡ್ಸವ ಎಂಥದ್ದು ಮಾರಿ ಮಾಡ್ದವ. ಅವತ್ತಿನ ದಿನ ಊಟ ಇಲ್ಲ. ಊಟ ಹೆಂಗೆ ಹೋಗ್ತದ? ಏನು ಹೇಳ್ತದ? ಅಲ್ಲೊಂದಪ್ಪ ಇಲ್ಲೊಂದಪ್ಪ ಇಲ್ಲೊಂದಪ್ಪ ಅಲ್ಲೊಂದಪ್ಪ ಅಂತ ಹೇಳ್ಬಿಟ್ನ್ಯಾಕೆ ಇವ. ಈ ಕಡೆಗೆ ರೀ ನಿಮ್ಗೆ ಇಷ್ಟ ಅಂತ ಶಾವಿಗೆ ಪಾಯಸ ಮಾಡಿ ಶಾವಿಗೆ ಪಾಯಸ ಮಾಡ್ತಾರೆ, ಒಂದು ವಿಷ ಇದ್ರೆ ಕೊಡು ನೀನು, ವಿಷ ಇದ್ರೆ ಕೊಡು ಅಂತಂದ ಗಂಡ. ಯವ್ವ ಈಕಿ ಊಟ ಮಾಡಲಿಲ್ಲ, ಇವ ಊಟ ಮಾಡಲಿಲ್ಲ, ಇವ ಅಂತೂ ಗಡ್ತ ಹೊಡಿತದು ಮುಟ್ಟ ಉಂಡವ. ಈ ಕಡೆ ನಾನೊಂದು ತೀರ ನೀನೊಂದು ತೀರ ನಡವರ ಗಟಾರ್ ಮಕ್ಕೊಂಡಂಗಿದ್ದು ಹುಡುಗ ಮಕ್ಕೋತು. ಮಾತಿಲ್ಲ ಕತಿ ಇಲ್ಲ. ಯಾವೇ ಯಾಕೇನಾಗ್ಯದ? ಉಂಡಿ ಕೊಡ್ತಿದ್ದಿ ಅಂದ್ರೆ ಅಪ್ಪಗೆ ನಿನಗೊಂದು ಮಾಡ್ತೀನಿ ಅಂದವ. ನೀನು ಬಾಯ ಮಣ್ಣು ಹಾಕ್ಲಿ. ಏನು ಹೇಳಿದು ಎತ್ತು ಹೇಳಿದು ಎಷ್ಟು ಚಂದ ಗದ್ದ ಹಿಡ್ದು ಮಾತಾಡ್ಸವ್ ನನ್ನ ಗಂಡ. ಹೊಳ್ಳಿ ನೋಡ್ಲಾರ್ದಂಗೆ ಮಕ್ಕೊಂಡನ. ಏನು ಮಾಡಿದ ಹೇಳು? ಉಂಡಿ ಕೊಡು, ಉಂಡಿ ಕೊಡು, ಮಾತಾಡಿಸ್ತೀನಿ. ನಿನಗೆ ಕೊಡಾಕ್ ಬರಲ್ಲ, ನೀನು ಕೊಡಾಕ್ ಬರಲ್ಲ. ಅದು ಹಾಲು ಇರಬೇಕಾಗ್ತದ. ಹಂಗಿತ್ತಂದ್ರೆ ಇದು ಮುಗಿಯಲಿ, ಜಗಳ ಮುಗಿಯಲಿದಂದ. ಮುಂಜಾನೆ ಎದ್ದು ಹೋದ್ರು ರೀ, ಮತ್ತು ಮೆತ್ತಗೆ ರೊಟ್ಟಿ ಮಾಡಿ ತರಿಸ್ಲ್ಯಾ? ರೊಟ್ಟಿ ಮಾಡ್ತದ ಹೋದವ ಸಿಟ್ಟಿಗೆದ್ದು ಹೊಲಕ್ಕೆ ಹೋದ. ಮಾತಿಲ್ಲ. 3-4 ದಿನ ಹೋಯ್ತು. ಸಾಯಂಕಾಲ ಮತ್ತೆ ಬರವ. ಯಪ್ಪ ನನಗೆ ಎದ್ರ ಅಪ್ಪರದೇರು. ಅಲ್ಲೊಂದಪ್ಪ ಇಲ್ಲೊಂದಪ್ಪ ಇಲ್ಲೊಂದಪ್ಪ ಅಲ್ಲೊಂದಪ್ಪ. ಅವ ಅಂದ ಎಲ್ಲಿದರ ಗಂಟು ಬಿದ್ದಿದ್ದಿಲ್ಲ. ಯಾರ್ಯಾರು ಹೇಳು ಕೊಡ್ಲಿ ತುಣು ಕಡಿತೀನಿ, ಯಾರ್ಯಾರು ಹೇಳು ಕೊಡ್ಲಿ ತುಣು ಕಡಿತೀನಿ. ಹಂಗೆ ಹೇಳಕ್ಕಾಗ್ತದ? ಅವು ಗೊತ್ತದ, ನನಗೆ ಗೊತ್ತದ ವಿಷಯ ಅಂದವ. ಏನಂತ ಆಕಾಶ? ಅವು ಗೊತ್ತದ, ನನಗೆ ಗೊತ್ತದ ವಿಷಯ ಅಂದ್ರೆ ಹೊರಗೆ ಬರ್ತದ. ಏ ಅವ ಉಂಡಿ ಕೊಡ್ತೇನಿಲ್ಲ. ಈಗ ತಿಂದು ಸಾಯತ್ತು ಬಾಯಿಗೆ ತುರ್ಕುದ್ಲು. ಬಾ ಇಲ್ಲಿ ಒಳಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲೇ ನಾ ಒಳಗಂತ ಬಾ. ನಡಿ ಮೊದಲೇ ಗಟ್ಟುಳ ಆಳ. ಕೊಡ್ಲಿ ತುಣಿ ಕಡಿತೀನಿ ಅವನಿಗೆ. ತೋಣಿಕೆ ಹೆದ್ರ ಕೊಡ್ಲಿ ತುಣಿ ಎಲ್ಲೇನವ ಇಲ್ಲೇನ ಬಾ, ನೀ ಇಲ್ಲೇನ ಬಾ ಅಂತ ಒಳಗೆ ಹೋಗಿ ತೋರಿಸರ್ದಾಗ ಆಳೆತ್ತರ ಟಿಸುರಿ ಇತ್ತು, ಅದು ಕರಡಿ ಇತ್ತು. ಅಲ್ಲಂದಪ್ಪ ಇಲ್ಲಂದಪ್ಪ ಇಲ್ಲಂದಪ್ಪ ಅಲ್ಲಂದಪ್ಪ. ಕಿಂತ ಮಕ್ಕಳು ನಮಗೆ ಹುಟ್ಟುತ್ತಾವ. ಶಾಲಿ ಒಳಗೆ ಮಾಸ್ತರ್ ಕೇಳದ, ಏ ತಂಗಿ ಲಕ್ಷ್ಮಿ ನೀ ಹೇಳವ. ಲಕ್ಷ್ಮಿ ಎತ್ತಳು. ಲಕ್ಷ್ಮಿ ಅನ್ನಿ ಅಲ್ಲಲ್ಲ, ಯಾರು ನೀ? ಲಕ್ಷ್ಮಿನೇ ಇದಿ. ಯಪ್ಪ ಮುಗಿದ ಹೋಯ್ತು ನಡಿ. ನಾ ಲಕ್ಷ್ಮಿಗೆ ತೊಳಲ್ಲವೋ. ಏ ಅಕ್ಕ ಮಲ್ಲವಕ್ಕ ನೀ ಹೇಳು. SSLC ಮುಗಿದ ಬಳಕ ಮುಂದೆ ಏನು ಮಾಡ್ತೀರವ ಅಂದ್ರು ಗುರುಗಳು. ಗುರುಗಳ SSLC ಆದ ಬಳಕ ನಮ್ಮ ಅಪ್ಪ ಅಂತರೂ ನನಗೆ ಎಂಗೇಜ್ಮೆಂಟ್ ಮಾಡ್ಯಾನ್ರಿ. ಎಂಗೇಜ್ಮೆಂಟ್ ಮದುವೆ ಮಾಡ್ತೀನಿ ಅಂತಂದಾನ. ನಾ ಗಾಂಧೀಜಿ ಅಂತ ಮಗನನ್ನು ಕೊಡ್ಬೇಕಂತ ಮಾಡೀನ್ರಿ ದೇಶಕ್ಕೆ ಅಂದಳಕ್ಕಿ. ಯಾವ ಮಗ ರೀ? ಗಾಂಧೀಜಿ ಅಂತ ಮಗನನ್ನು ಕೊಡ್ಬೇಕಂತ ಮಾಡೀನ್ರಿ ದೇಶಕ್ಕೆ. ಶಬಾಷ್ ಮಲ್ಲವಕ್ಕ. ಕಲ್ಲವಕ್ಕ ನೀ ಏನು ಮಾಡ್ತೇ ಕಲ್ಲಮ್ಮ? ಹೌದ್ರಿ ಮಲ್ಲವ ಹೇಳ್ದಂಗೆ ನಂದು ಕರೆಯೋದ್ರಿ, ನಮ್ಮದು ಎಂಗೇಜ್ಮೆಂಟ್ ಆಗ್ಯದ್ರಿ, ಮದುವೆ ಮಾಡ್ತೀನಿ ಅಂದಾರ. SSLC ಮುಗಿದ ಬಳಕ ನಾನು ಸಚಿನ್ ತೆಂಡೂಲ್ಕರ್ ಅಂತ ಮಗನನ್ನು ಕೊಡ್ಬೇಕಂತ ಮಾಡೀನ್ರಿ ಭೂಮಿಗೆ ಅಂದಲಕ್ಕಿ. ಲೇ ಗುಂಡ ಹಿಂಗೆ ಮಾಡ್ತಾನವ. ಅಲ್ಲಿ ನಿತ್ತ ನೋಡವ ಕೂತ್ ನೀನು. ಲೇ ಗುಂಡ ಹೇಳೋ, ನೀ ಏನು ಮಾಡ್ತೀವಿ SSLC ಆದ ಬಳಕ? ಗುರುಗಳ ಅವರಿಬ್ಬರು ಹ್ಞೂ ಅಂದ್ರೆ ಆ 2 ಮಕ್ಕಳಿಗೆ ಅಪ್ಪ ಆಗ್ಬೇಕತ್ ಮಾಡಿ ನಂದವ. ಆ 2 ಮಕ್ಕಳಿಗೆ ಅಪ್ಪ ಆಗ್ಬೇಕತ್ ಮಾಡೀನ್ರಿ ಅಂತ. ಕಿಂತಿಂತ ಮಕ್ಕಳು ನಮ್ಮೂ ಅದಾವ್ರಿ. ಅನಿವಾರ್ಯ ಸಮಯ. ಭದ್ರಕಾಳಿ ಭವಾನಿ ಪಾರ್ವತಿ ಭದ್ರ ಮಂಗಳೆ ಅನ್ನಪೂರ್ಣೆ ರೌದ್ರ ಶಾಕಾಂಬರಿ ಮಹೇಶ್ವರಿ ಅಂಬ ಜಗದಂಬಾ. ಭದ್ರ
ಭದ್ರಕಾಳಿ ಭವಾನಿ ಪಾರ್ವತಿ ಭದ್ರ ಮಂಗಳೆ ಅನ್ನಪೂರ್ಣೆ ರೌದ್ರ ಶಾಕಾಂಬರಿ ಮಹೇಶ್ವರಿ ಅಂಬ ಜಗದಂಬಾ ಕ್ಷುದ್ರ ಸಮ್ಮರಿ ಷೋಡಶಿಯ ಸುಖ ನಿದ್ರೆ ಭುವನೇಶ್ವರಿ ಜಗನ್ಮತ್ ಪುತ್ರ ಕೇಸರಿ ನಾರಾಯಣಿ ನಮೋ ಎಂದು ದಮರಗಣ ಎಂದು ದಮರಗಣ ಎಂದು ದಮರಗಣ ಎಂದು ದಮರಗಣ ನಮೋ ಎಂದು ದಮರಗಣ ನಮೋ ಎಂದು ದಮರಗಣ. ವಾ 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 ವಾ. ಪ್ರೇತದಾಸನೆ ಸರ್ಪಭೂಷಣೆ ಧಾತೆ ಗಿರಿಜಾ ಸತ್ಯ ನಿತ್ತಳೆ ಪ್ರೇತದಾಸನೆ ಸರ್ಪಭೂಷಣೆ ದಾತೆ ಗಿರಿಜಾ ಸತ್ಯ ನಿತ್ಯ ಭೂತನಾತೆ ಭಯಂಕರಿ ಶಂಕರಿಯ ಶಾಂತಾಯೇ ಪ್ರೀತಿ ಪುಣ್ಯೇತ್ರಿ ನೇತ್ರಿ ಈಶ್ವರಿ ಮಾತೆ ಭೂತ ಗಣಾಯಿ ದಾತ್ರಿ ಪೀತ ಅಂಬರೆ ನಾರಾಯಣಿ ನಮೋ ಎಂದು ದಮರಗಣ ಎಂದು ದಮರಗಣ ಎಂದು ದಮರಗಣ ನಮೋ ಎಂದು ದಮರಗಣ ನಮೋ ಎಂದು ದಮರಗಣ ನಮೋ ಎಂದು ದಮರಗಣ. ಮಧುವದನೆ ಕೈಠ ಬರಿ ಕೇವಲ ಮದಿಶಮ ಮಧುವದನೆ ಕೈಟ ಬರಿ ಕೇವಲ ಮದ ಮಹೇಶ ಮರ್ದಿನಿ ಮಾಶು ಕದನಿ ಶೋಭಾಂತಗಿ ನಿಶುಂಭ ದ್ವೇಷಿ ಮಹಾಮಾರಿ ಖದೆ ಕಟ್ಕ ಕಟಾರಿ ತೋಮರೆ ಖದೆ ಕಟ್ಕ ಕಟಾರಿ ತೋಂಬರ ಸುದಯ ಪಾತ್ರ ಸುಶಂತ ಸೌಂದರ್ಯ ಖದೆ ಕಟ್ಕ ಕಟಾರಿ ತೋಮರ ಸುದಯ ಪಾತ್ರ ಸುಶಾಂತ ಸೌಂದರ್ಯ ವದನ ವಿಸ್ತರೆ ನಾರಾಯಣಿ ನಮೋ ಎಂದು ದಮರಗಣ ವದನ ವಿಸ್ತರೆ ನಾರಾಯಣಿ ನಮೋ ಎಂದು ದಮರಗಣ ಎಂದು ದಮರಗಣ ನಮೋ ಎಂದು ದಮರಗಣ ನಮೋ ಎಂದು ದಮರಗಣ ನಮೋ ಎಂದು ದಮರಗಣ ನಮೋ ಎಂದು ದಮರಗಣ. ತ್ರಾಯಿ ತ್ರಾಯಿ ಭೀಮಾಯನ್ ರಶ್ಯ ತ್ರಾಯಿ ಚಾಮುಂಡಿ ಮೈಂದ್ರಿ ತ್ರಾಯಿ ಮೃದುರಿ ರಕ್ತದಂತಿಕೆ ತ್ರಾಯಿ ಶಿವದೂತೆ ತ್ರಾಯಿ ಮಹೇಶ್ವರಿ ವರಹಿಯೇ ತ್ರಾಯಿಯೇ ಬ್ರಹ್ಮೆಯೇ ದೇವದೇವಿ ತ್ರಾಯಿ ವೈಷ್ಣವಿ ನಾರಾಯಣಿ ನಮೋ ಎಂದು ದಮರಗಣ ಎಂದು ದಮರಗಣ ನಮೋ 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 ಎಂದು ದಮರಗಣ. ಮಂಗಳಾಯಿತ ಪ್ರಮಕರಿಗೆ ಮಹಾಮಂಗಳಾಯಿತ ಸುರಮುನಿಗಳಿಗೆ ಮಂಗಳಾಯಿತು ನಾನ ಭುವನಕ್ಕೆ ಬಂದಿದ ಸೈಯಿಂದ ಮಂಗಳವು ಕೇಳುವನಿಗೆ ಹೇಳುವನಿಗೆ ಮಂಗಳವು ಮಂಗಳವೋ ಮಂಗಳವೋ ನಿಮಗೆ ಮಂಗಳ ಮಂಗಳಾಯಿತು ಪ್ರಮಕರಿಗೆ ಮಹಾಮಂಗಳಾಯಿತು ಸುರಮುನಿಗಳಿಗೆ ಮಂಗಳಾಯಿತು ನಾನ ಭುವನಕ್ಕೆ ನಂದಿನ ಸೈಯಿಂದ ಮಂಗಳವು ಕೇಳುವನಿಗೆ ಹೇಳುವನಿಗೆ ಮಂಗಳವು ಪಾರ್ವತಿಯ ಚರಿತೆಯು ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುದಯದು ಆತ್ಮ ಗುರುದಯದಿ ಆತ್ಮಗುರುದಯೇ ಚಿದಾನಂದಾತ್ಮ ಗುರುದಯದಿ ಚಿದಾನಂದಾತ್ಮ
ಆಂ ಅಂತು ಅಧ್ಯಾಯಂ 18 ಪದಂ 796 ಮಂಗಳಮಸ್ತು ಶೋಭನಮಸ್ತು ಶುಭಮಸ್ತು ಮಂಗಳಮಸ್ತು ಶೋಭನಮಸ್ತು ಶುಭಮಸ್ತು ಶುಭಮಸ್ತು ಕರ್ಪೂರ ಆ ಕಡೆ ಹೇಳಿರಿ ಅವರಿಗೆ ಶುಭಮಸ್ತು ತಾಯಿ ಜಗದಂಬೆಯ ಆತ್ಮಜ್ಯೋತಿ ಶಿವನೊಳಗ ತಾಯಿ ಅಂತರ್ಧಾನವಾಗ್ತಿದ್ದಾಳೆ, ಶಿವನೊಳಗ ಶಿವೈಕ್ಯಳಾಗ್ತಾ ಇದ್ದಾಳೆ, ತಾಯಿ ಜಗದಂಬ ಕೂಡ್ಕೊಳ್ತಾ ಇದ್ದಾಳೆ. ಎಲ್ಲರೂ ಅಲ್ಲಿಂದಲೇ ನಮಸ್ಕಾರವನ್ನು ಮಾಡಬೇಕಾಗಿ ವಿನಂತಿ. ಶುಭಮಸ್ತು ಶುಭಮಸ್ತು ಸಾಂಬಲೇ ನಮಃ ಪಾರ್ವದೇವ ಶಿವ ಹರ ಹರ ಮಹಾದೇವ ಅಂಬಾ ಭವಾನಿ ಮಾತಾ ಕಿ ಜೈ ರಾಜರಾಜೇಶ್ವರಿ ಮಾತಾ ಕಿ ಜೈ. ಪುರಾಣ ಮಂಗಲಾಗ್ಯದ ಪದ್ಧತಿಗನುಗುಣವಾಗಿ ಮತ್ತೆ ಪ್ರಾರಂಭ ಆಗ್ತದೆ ಈಗ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಕಾಚ ಪರಮೇಶ ಶರಣ ರಕ್ಷಕ ಸಕಲ ವಿಷ್ಣವ ನಿರುತ ಜೀವಾಯೋಗ್ಯ ಪುರವನು ಪರಮ ಮರಚಿದ ನಂದಲರು ಮಾಳ್ಕೆ ಮಗೆ ಮಂಗಳವಾ ಯಮಗೆ ಮಂಗಳವಾ ಯಮಯ ಮಂಗಳವಾ ಯಮಯ ಮಂಗಳವಾ ಯಮಯ ಮಂಗಳವಾ ಯಮಯ ಮಂಗಳವಾ. ಯೋಗಿಯಳು ಶಿವನಂದ ರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿ ಯೋಗಿಯಾರನೆ ತುಂಗಭದ್ರಾ ತೀರದಲ್ಲಿ ಮೆರೆವ ಯೋಗಿವರ ನಿಹ ಗುರು ಯೋಗಿವರ ನಿಹ ನಿರುತ ಯೋಗ್ಯದಿ ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನು ವರಚಿದಾನಂದಾಕ್ಕೆ ಗುರುವರನು ಆಕ್ಕೆ ಗುರುವರನು ಆಕೆ ಗುರುವರನು ಆಕೆ ಗುರುವರನು ಆಕೆ ಗುರುವರನು ವರಚಿದನು ಆಕೆ ಗುರುವರನು ವರಚಿದನು ಶಿವಸಾಂಬ ಜೈ ನಮ ಪಾರ್ವತೇಶ್ವರ ಹರ ಮಹಾ